ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಸೆಟ್ ಕನ್ನಡ ಚಾನೆಲ್. ನಾನು ನಾರಾಯಣ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಆಗ್ತಿರುವಂತಹ ನಗರಗಳನ್ನು ನೋಡೋದಾದ್ರೆ ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈ ನಗರಗಳು ಬರುತ್ತವೆ. ಈ ನಗರಗಳಲ್ಲಿ ಹೆಚ್ಚುತ್ತಿರುವ ಜನದಟ್ಟಣೆ ಮತ್ತು ವಾಹನ ದಟ್ಟಣೆಯನ್ನು ನಿಯಂತ್ರಣ ಮಾಡಲು ಬೆಳೆಯುತ್ತಿರುವ ನಗರದಲ್ಲಿ ಅಭಿವೃದ್ಧಿಯಾಗುತ್ತಿರುವ ಹೊಸ ವಸತಿ ಬಡಾವಣೆಗಳಿಗೆ ಉತ್ತಮ ಸಂಪರ್ಕ ವ್ಯವಸ್ಥೆಯನ್ನು ಒದಗಿಸಲು ಹೊಸ ರಿಂಗ್ ರಸ್ತೆಗಳನ್ನು ನಿರ್ಮಿಸಲಾಗುತ್ತದೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ರಿಂಗ್ ರಸ್ತೆ ಇರುವ ನಗರ ಯಾವುದೆಂದು ಹುಡುಕಿದರೆ ಈ ಪಟ್ಟಿಯಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್ ನಗರಗಳು ಮೊದಲನೇ ಸ್ಥಾನವನ್ನು ಪಡೆಯುತ್ತವೆ. ಇವೆರಡು ನಗರಗಳಲ್ಲಿ ಒಟ್ಟು 4 ರಿಂಗ್ ರಸ್ತೆಗಳು ಪ್ರಸ್ತಾವನೆಯಾಗಿ, ಇದರಲ್ಲಿ ಕೆಲವು ರಿಂಗ್ ರಸ್ತೆಗಳು ನಿರ್ಮಾಣ ಹಂತದಲ್ಲಿದ್ದರೆ ಇನ್ನು ಕೆಲವು ರಿಂಗ್ ರಸ್ತೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರು ಉಪಯೋಗಿಸುತ್ತಿದ್ದಾರೆ. ಬೆಂಗಳೂರು ನಗರದಲ್ಲಿರುವ ರಿಂಗ್ ರಸ್ತೆಗಳ ವಿವರಗಳನ್ನು ನೋಡುವುದಾದರೆ, ಮೊದಲನೇದು ಇನ್ನರ್ ರಿಂಗ್ ರಸ್ತೆ. ಈ ರಸ್ತೆ ಬೆಂಗಳೂರಿನ ಇಂದಿರಾನಗರ ಮತ್ತು ಕೋರಮಂಗಲ ಭಾಗದಲ್ಲಿ ನಿರ್ಮಾಣಗೊಂಡಿದ್ದರೆ, ಎರಡನೆಯದು ಔಟರ್ ರಿಂಗ್ ರಸ್ತೆ. ಬೆಂಗಳೂರು ನಗರದ ಸುತ್ತಲೂ 60 ಕಿಲೋಮೀಟರ್ ಉದ್ದಕ್ಕೆ ನಿರ್ಮಾಣಗೊಂಡಿರುವ ಈ ರಸ್ತೆ ಕೆಲವು ಭಾಗದಲ್ಲಿ 4 ಮತ್ತು 6 ಲೇನ್ಗಳ ರಸ್ತೆಯಾಗಿದ್ದು, ಈ ರಸ್ತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕರು ಉಪಯೋಗಿಸುತ್ತಿದ್ದಾರೆ. ಮೂರನೇದಾಗಿ ಬೆಂಗಳೂರಿನ ಪೆರಿಫೆರಿಯಲ್ ರಿಂಗ್ ರಸ್ತೆ. ಈ ರಸ್ತೆಗೆ ಈಗ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಎಂಬ ಹೊಸ ಹೆಸರನ್ನು ಇಡಲಾಗಿದೆ. ಈ ರಸ್ತೆಯ ಫೇಸ್ 1ರ ಭಾಗವಾಗಿ 73 ಕಿಲೋಮೀಟರ್ ಉದ್ದದ 8 ರಿಂದ 12 ಲೇನ್ ಅಗಲದ ಈ ರಸ್ತೆಯನ್ನು ನಿರ್ಮಿಸುವ ಪ್ರಕ್ರಿಯೆ ಈಗ ಪ್ರಾರಂಭವಾಗಿದೆ. ಮುಂದೆ ನಿರ್ಮಾಣ ನಂತರ ಈ ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಆಕ್ಸೆಸ್ ಕಂಟ್ರೋಲ್ ರಸ್ತೆಯಾಗಿರುತ್ತದೆ. ಅಂದರೆ ಈ ರಸ್ತೆಯಲ್ಲಿ ಯೂ ಟರ್ನ್, ಟ್ರಾಫಿಕ್ ಜಂಕ್ಷನ್ ಹಾಗೂ ಅಡ್ಡ ರಸ್ತೆಗಳು ಇರುವುದಿಲ್ಲ. ಕೆಲವು ನಿರ್ದಿಷ್ಟ ಜಾಗಗಳಲ್ಲಿ ಮಾತ್ರ ಈ ರಸ್ತೆಗೆ ಬಂದು ಸೇರಿಕೊಳ್ಳುವುದು ಅಥವಾ ಈ ರಸ್ತೆಯಿಂದ ಆಚೆಗೆ ಹೋಗಬಹುದಾಗಿದೆ. ನಾಲ್ಕನೇದಾಗಿ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ. ಬೆಂಗಳೂರು ನಗರದ ಸುತ್ತಲೂ ಸಾಗುವ ಸರಕು ಸಾಗಣೆಯನ್ನು ಸಾಗಿಸುವ ಹೆವಿ ಕಮರ್ಷಿಯಲ್ ವಾಹನಗಳನ್ನು ಬೆಂಗಳೂರು ನಗರದ ಒಳಗೆ ಬರದಂತೆ ಬೆಂಗಳೂರು ನಗರವನ್ನು ಬಳಸಿಕೊಂಡು ಹೋಗುವ ರೀತಿಯಲ್ಲಿ ಬೆಂಗಳೂರು ನಗರದ ಸುತ್ತಲೂ 280 ಕಿಲೋಮೀಟರ್ ಉದ್ದದ ರಸ್ತೆಯಾಗಿ ನಿರ್ಮಾಣಗೊಳ್ಳುತ್ತಿರುವ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ಅಂದಾಜು 100 ಕಿಲೋಮೀಟರ್ ಉದ್ದದ ರಸ್ತೆ ಈಗಾಗಲೇ ಪೂರ್ಣಗೊಂಡಿದ್ದು, ಉಳಿದ ರಸ್ತೆಯ ನಿರ್ಮಾಣದ ಕೆಲಸ ಹಲವು ಹಂತಗಳಲ್ಲಿ ಪ್ರಗತಿಯಲ್ಲಿದೆ. ಅದೇ ರೀತಿ ಹೈದರಾಬಾದ್ ನಗರದಲ್ಲಿಯೂ ಸಹಿತ 4 ರಿಂಗ್ ರಸ್ತೆಗಳು ನಿರ್ಮಾಣಗೊಂಡಿವೆ. ಒಂದು ಇನ್ನರ್ ರಿಂಗ್ ರಸ್ತೆ 50 ಕಿಲೋಮೀಟರ್ ಉದ್ದದ ರಸ್ತೆ, 2 ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆ 95 ಕಿಲೋಮೀಟರ್ ಉದ್ದದ ರಸ್ತೆ, 3 ಔಟರ್ ರಿಂಗ್ ರಸ್ತೆ 158 ಕಿಲೋಮೀಟರ್ ಉದ್ದದ ರಸ್ತೆ, 4ನೇದು ರೀಜನಲ್ ರಿಂಗ್ ರಸ್ತೆ 340 ಕಿಲೋಮೀಟರ್ ಉದ್ದದ ಈ ರಸ್ತೆ ಹೈದರಾಬಾದ್ ನಗರದ ಸುತ್ತಲೂ ನಿರ್ಮಾಣಗೊಂಡಿದೆ. ಆದರೆ ಈಗ ನಮ್ಮ ಬೆಂಗಳೂರು ನಗರ ಹೈದರಾಬಾದ್ ನಗರವನ್ನು ಹಿಂದಿಕ್ಕಿ ಬೆಂಗಳೂರು ನಗರದ ಸುತ್ತಲೂ 5ನೇ ರಿಂಗ್ ರಸ್ತೆಯ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ. 210 ಕಿಲೋಮೀಟರ್ ಹಾಗೂ 90 ಮೀಟರ್ ಅಗಲದ ಈ ರಸ್ತೆಯೇ ನಮ್ಮ ಬೆಂಗಳೂರಿನ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆ. ಈ ರಸ್ತೆ ನಮ್ಮ ಬೆಂಗಳೂರಿನ ಪೆರಿಫೆರಿಯಲ್ ರಿಂಗ್ ರಸ್ತೆ ಹಾಗೂ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ನಡುವಿನಲ್ಲಿ ನಿರ್ಮಾಣಗೊಳ್ಳಲಿದ್ದು, ಕೆಲವು ಭಾಗದಲ್ಲಿ ಇವೆರಡು ರಸ್ತೆಗಳ ಜೊತೆಗೆ ಸಂಪರ್ಕವನ್ನು ಹೊಂದುತ್ತಾ ಮುಂದೆ ಸಾಗಲಿದೆ. ಈ ರಸ್ತೆ ಬೆಂಗಳೂರು ನಗರದ ಸುತ್ತಲೂ ಇರುವ 12 ಉಪನಗರಗಳನ್ನು ಜೋಡಿಸುವ ಒಂದು ಕಾರಿಡಾರ್ನಂತೆ ನಿರ್ಮಾಣವಾಗಲಿದ್ದು, ಮುಂದೆ ಈ ರಸ್ತೆಯು ದೇವನಹಳ್ಳಿಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಏರೋಸ್ಪೇಸ್ ಝೋನ್ಗೆ, ಹೊಸಕೋಟೆಯ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ವೇರ್ಹೌಸಿಂಗ್ ಹಬ್ಗೆ, ದೊಮ್ಮಸಂದ್ರದ ಸರ್ಜಾಪುರ ಬಳಿ ವೇಗವಾಗಿ ಬೆಳೆಯುತ್ತಿರುವ ವಸತಿ ಬಡಾವಣೆಗಳಿಗೆ, ಆನೇಕಲ್ನ ಇಂಡಸ್ಟ್ರಿ ಮತ್ತು ಎಜುಕೇಶನ್ ಕಾರಿಡಾರ್ಗೆ, ಅತ್ತಿಬೆಲೆಯ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ತಮಿಳುನಾಡಿನ ಬಾರ್ಡರ್ಗೆ, ತಟ್ಟೆಕೆರೆಯ ಕನಕಪುರ ರಸ್ತೆ ಭಾಗದ ವಸತಿ ಬಡಾವಣೆಗಳಿಗೆ ಹಾಗೂ ಬನ್ನರ್ಘಟ್ಟ ರಸ್ತೆಗೆ, ಆರೋಹಳ್ಳಿಯ ಮೇಜರ್ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಕೆಐಎಡಿಬಿ ಝೋನ್ಗೆ, ತಾವರೆಕೆರೆಯ ಮಾಗಡಿ ರೋಡ್ನ ಎಕ್ಸ್ಪ್ರೆಸ್ ಝೋನ್ಗೆ, ನೆಲಮಂಗಲದ ತುಮಕೂರು ರಸ್ತೆಯ ಲಾಜಿಸ್ಟಿಕ್ಸ್ ಮತ್ತು ಇಂಡಸ್ಟ್ರಿಯಲ್ ಹಬ್ಗೆ, ದೊಡ್ಡಬಳ್ಳಾಪುರದ ಟೆಕ್ಸ್ಟೈಲ್ ಮತ್ತು ಅಪರಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಗೆ, ಸರ್ಜಾಪುರದ ಮೇಜರ್ ಐಟಿ ಮತ್ತು ರಿಸರ್ಚ್ ಬಡಾವಣೆಗಳಿಗೆ ಮುಂದೆ ಈ ರಸ್ತೆ ಉತ್ತಮ ಸಂಪರ್ಕವನ್ನು ಕಲ್ಪಿಸಲಿದೆ. ಈ ರಸ್ತೆ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವ ನಮ್ಮ ಭಾರತದ ಪ್ರಪ್ರಥಮ ಎಐ ಸಿಟಿಯಾದ ಬಿಡದಿ ಬಳಿ 9,000 ಎಕರೆಗಳಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ಗೂ ಸಹಿತ ಸಂಪರ್ಕವನ್ನು ಒದಗಿಸಲಿದೆ. ಈ ರಸ್ತೆಯನ್ನು ನಿರ್ಮಿಸಬೇಕು ಎಂಬ ಯೋಜನೆ ಮೊದಲು ರೂಪುಗೊಂಡಿದ್ದು 2007ರಲ್ಲಿ. ಬಿಎಂಆರ್ಡಿಎ ಈ ರಸ್ತೆಯನ್ನು ನಿರ್ಮಿಸುವ ಘೋಷಣೆಯನ್ನೇನೋ ಮಾಡಿತು. ಆದರೆ ಈ ರಸ್ತೆಯ ನಿರ್ಮಾಣಕ್ಕೆ ಬೇಕಾದ 4,500 ಎಕರೆ ಜಾಗವನ್ನು ಇಲ್ಲಿನ ಭೂಮಾಲೀಕರಿಗೆ ಪರಿಹಾರವನ್ನು ಕೊಟ್ಟು ಪಡೆಯಲಾಗದೆ ಮುಂದೆ 15 ವರ್ಷದವರೆಗೆ ಈ ಯೋಜನೆ ಕಾಗದದ ಮೇಲೆ ಹಾಗೆ ಉಳಿದು ಹೋಗುತ್ತದೆ. ಮುಂದೆ 2023ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಈ ರಸ್ತೆಯ ನಿರ್ಮಾಣಕ್ಕೆ ಒಂದು ಶಾರ್ಟ್ ಕಟ್ ಸ್ಟ್ರಾಟಜಿಯನ್ನು ಹುಡುಕಿಕೊಳ್ಳುತ್ತದೆ.
ಅಂದರೆ ಹಿಂದೆ ಪ್ಲಾನ್ ಮಾಡಲಾಗಿದ್ದ 90 ಮೀಟರ್ ಅಗಲದ ರಸ್ತೆಯ ಯೋಜನೆಯನ್ನು ಕೈಬಿಟ್ಟು ಎಷ್ಟು ಭೂಮಿ ತಮಗೆ ರಸ್ತೆ ಪಕ್ಕದಲ್ಲಿ ಸಿಗುತ್ತದೋ ಅಷ್ಟರಲ್ಲಿಯೇ ಒಂದು ರಸ್ತೆಯನ್ನು ನಿರ್ಮಿಸುವ ಯೋಜನೆಯನ್ನು ಘೋಷಿಸುತ್ತಾರೆ. ಆದರೆ ಈ ಪ್ಲಾನ್ನ ಅಡಿ ಬೆಂಗಳೂರಿನ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆ ಕೆಲವು ಭಾಗದಲ್ಲಿ ಈ ರಸ್ತೆ ಕೇವಲ 9 ಮೀಟರ್ ಅಗಲ ಹಾಗೂ 30 ಮೀಟರ್ ಅಗಲದಷ್ಟು ಚಿಕ್ಕದಾದ ರಸ್ತೆ ನಿರ್ಮಾಣವಾಗುತ್ತಿದ್ದರಿಂದ ಮುಂದೆ ಜನರ ವಿರೋಧ ಈ ಚಿಕ್ಕ ರಸ್ತೆಯ ವಿರುದ್ಧ ಪ್ರಾರಂಭವಾಗಿ ನಂತರದಲ್ಲಿ ನ್ಯಾಯಾಲಯ ಇದರ ಮಧ್ಯಪ್ರವೇಶಿಸಿ ಹಿಂದೆ 2007ರಲ್ಲಿ BMRDA ಹೇಗೆ ಪ್ಲಾನ್ ಮಾಡಿತ್ತೋ ಅದೇ ರೀತಿಯಲ್ಲೇ ರಸ್ತೆಯನ್ನು ನಿರ್ಮಿಸಬೇಕು ಎಂಬ ಆದೇಶವನ್ನು ನಮ್ಮ ರಾಜ್ಯ ಸರ್ಕಾರಕ್ಕೆ ನೀಡುತ್ತದೆ. ಈ ಆದೇಶದ ನಂತರ ನಮ್ಮ ರಾಜ್ಯ ಸರ್ಕಾರ 2026-2027ರ ಬಜೆಟ್ನಲ್ಲಿ ಬೆಂಗಳೂರಿನ ಮೂಲಸೌಕರ್ಯಕ್ಕಾಗಿ ಮೀಸಲಿಟ್ಟಿದ್ದ 7,000 ಕೋಟಿಯ ಹಣದಲ್ಲಿ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆಯ ನಿರ್ಮಾಣಕ್ಕೂ ಸಹಿತ ಹಣವನ್ನು ಮೀಸಲಿಡುತ್ತದೆ. ಈಗ ನಮ್ಮ ರಾಜ್ಯ ಸರ್ಕಾರದ ಹಣದ ಸಹಾಯದ ನಂತರ BMRDA ಈ ಕಾಮಗಾರಿಗೆ ಬೇಕಾದ ಉಳಿದ ಹಣವನ್ನು ಅಂದರೆ ಒಂದು ಅಂದಾಜಿನ ಪ್ರಕಾರ ಬೆಂಗಳೂರಿನ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆಯ ಕಾಮಗಾರಿಗೆ 12,000-15,000 ಕೋಟಿ ವೆಚ್ಚ ಆಗಬಹುದು ಎಂದು ಅಂದಾಜಿಸಲಾಗಿದ್ದು ತನ್ನ ಬಳಿ ಇರುವ ಆಂತರಿಕ ಸಂಪನ್ಮೂಲಗಳ ನೆರವಿನಿಂದ ಈ ಕಾಮಗಾರಿಗೆ ಹಣವನ್ನು ಒದಗಿಸಲಿದೆ. ಈಗ ಈ ಕಾಮಗಾರಿಯ ಮೊದಲ ಭಾಗವಾಗಿ ನೆಲಮಂಗಲದಿಂದ ಬಿಡದಿಯವರೆಗೆ 43 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣಕ್ಕೆ 900 ಕೋಟಿ ಹಣವನ್ನು ಮೀಸಲಾಗಿಟ್ಟಿದ್ದು ಇದರಲ್ಲಿ 50 ಭಾಗದಷ್ಟು ಹಣವನ್ನು ಭೂಮಿ ಅತಿಗ್ರಹಣಕ್ಕಾಗಿ ಮೀಸಲಾಗಿಟ್ಟಿದೆ. ಈಗ ನಮ್ಮ ರಾಜ್ಯ ಸರ್ಕಾರ ಬೆಂಗಳೂರಿನ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆಯ ನಿರ್ಮಾಣಕ್ಕೆ ಬೇಕಾದ ಹಣವನ್ನು ಒಂದೇ ಕಡೆಯಿಂದ ತರುವ ಬದಲು ವಿವಿಧ ಮೂಲಗಳಿಂದ ಸಂಗ್ರಹಿಸಲು ನಿರ್ಧರಿಸಿದೆ. ಒಂದು, ಈ ಯೋಜನೆಯ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಿರುವ BMRD ಬಳಿ ಇರುವ ಆಂತರಿಕ ಸಂಪನ್ಮೂಲಗಳ ನೆರವಿನಿಂದ ಹಣವನ್ನು ಸಂಗ್ರಹಿಸಲಿದೆ. 2, ಆನೇಕಲ್, ಹೊಸಕೋಟೆ ಮತ್ತು ನೆಲಮಂಗಲದಂತಹ ಸ್ಥಳೀಯ ಪ್ರಾಧಿಕಾರಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಹೊಸ ಲೇಔಟ್ಗಳಿಂದ ಸಂಗ್ರಹಿಸುವ ಬೆಟರ್ಮೆಂಟ್ ಚಾರ್ಜ್ ಹಾಗೂ ಅಭಿವೃದ್ಧಿ ಶುಲ್ಕಗಳನ್ನು ಈ ಯೋಜನೆಗೆ ನೀಡಲಿವೆ. 3, 2026-27ರ ನಮ್ಮ ರಾಜ್ಯದ ಬಜೆಟ್ನಲ್ಲಿ ಬೆಂಗಳೂರಿನ ಮೂಲಸೌಕರ್ಯಕ್ಕೆಂದು ಮೀಸಲಿಟ್ಟಿರುವ 7,000 ಕೋಟಿ ಅನುದಾನದಲ್ಲಿ ಒಂದು ಭಾಗವನ್ನು ಈ ರಸ್ತೆಯ ನಿರ್ಮಾಣಕ್ಕೆ ಬಳಸಲಾಗುವುದು. ಹಾಗೂ ಎಲ್ಲದಕ್ಕಿಂತ ಪ್ರಮುಖವಾಗಿ ನಮ್ಮ ರಾಜ್ಯ ಸರ್ಕಾರವು ಈ ರಸ್ತೆಗೆ ಬೇಕಾದ ಎಲ್ಲ ಜಾಗವನ್ನು ದುಡ್ಡು ಕೊಟ್ಟು ಕೊಳ್ಳುವ ಬದಲು ಭೂಮಿಯನ್ನು ರೀಲಿಂಗ್ವೇಶ್ಮೆಂಟ್ ಡೀಡ್ನ ಮೂಲಕ ಪಡೆಯಲಿದ್ದು ಅಂದರೆ ಈ ರಸ್ತೆ ಸಾಗುವ ಭಾಗದಲ್ಲಿ ಹೊಸ ಲೇಔಟ್ನ ಡೆವಲಪರ್ಗಳು ಈ ರಸ್ತೆಗೆ ಜಾಗವನ್ನು ಉಚಿತವಾಗಿ ನೀಡಿದ್ರೆ ಅಂತವರಿಗೆ ಹೆಚ್ಚಿನ FAR ಸೌಲಭ್ಯವನ್ನು ಸರ್ಕಾರ ನೀಡಲಿದೆ. ಪ್ರಸ್ತುತ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆಯ ಕೆಲಸ ಅರ್ಧದಷ್ಟು ಪೂರ್ಣವಾಗಿದ್ದು ಈಗ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರಸ್ತೆಯ ಕೆಲಸವೂ ಸಹಿತ ಪ್ರಾರಂಭವಾಗಲಿದೆ. ಈಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವೆರಡೂ ರಸ್ತೆಗಳ ನಡುವೆ ಸಾಗುವ ಬೆಂಗಳೂರಿನ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆಯ ಪ್ರಾಮುಖ್ಯತೆ ಅರ್ಥವಾಗಿದೆ. ನಮ್ಮ ಬೆಂಗಳೂರು ನಗರದ ಸುತ್ತಲೂ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಉಪನಗರಗಳಿಗೆ ಉತ್ತಮ ಸಂಪರ್ಕವನ್ನು ಒದಗಿಸಬಹುದಾದ ಈ ಬೆಂಗಳೂರಿನ ಇಂಟರ್ಮೀಡಿಯೇಟ್ ರಿಂಗ್ ರಸ್ತೆ ಮುಂದೆ ನಮ್ಮ ಬೆಂಗಳೂರಿನ ಬೆಳವಣಿಗೆಗೆ ಇನ್ನೂ ಹೆಚ್ಚು ವೇಗವನ್ನು ತಂದುಕೊಡಲಿದೆ ಎಂದು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತಾ ನಾನು ನಾರಾಯಣ್. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.